ಕರ್ನಾಟಕದ್ದು ಕತೆ. ನರೇಂದ್ರ ಮೋದಿಯವರು 12 ವರ್ಷ ಆಯಿತು ಪ್ರಧಾನಮಂತ್ರಿಗಳಾಗಿ. 12 ವರ್ಷ ಆಯಿತು. ಅವರು ಅಧಿಕಾರಕ್ಕೆ ಬಂದಾಗ 53,11,000 ಕೋಟಿ ಸಾಲ ಇತ್ತು. ಬರ್ಕೊಳ್ಳಿ ಕರೆಕ್ಟಾಗಿ, 53,11,000 ಕೋಟಿ ಸಾಲ ಇತ್ತು. ಈಗ ಎಷ್ಟು ಸಾಲ ಇದೆ ಗೊತ್ತಾ ನಿಮಗೆ? 218 ಲಕ್ಷ ಕೋಟಿ. ಅಂದರೆ ಸ್ವಾತಂತ್ರ್ಯ ಬಂತವಿಂದ ಅಕ್ಯುಮುಲೇಟ್ ಆಗಿದ್ದಂಥ ಸಾಲ 53,11,000 ಕೋಟಿ. ಇವರು 12 ವರ್ಷದಲ್ಲಿ 218 ಟೋಟಲ್ ಸಾಲ ಇರ್ತಕ್ಕಂಥದ್ದು ದೇಶದ ಮೇಲೆ 218 ಲಕ್ಷ. ಇವರು ನರೇಂದ್ರ ಮೋದಿಯವರು ಎಷ್ಟು ಮಾಡಿದ್ದಾರೆ ಅಂತಂದರೆ 165 ಲಕ್ಷ ಕೋಟಿ. ಎಷ್ಟಾಯಿತು ಸಾಲ? ಯಾರು ಮಾಡಿರೋದು ಜಾಸ್ತಿ? ಏನಂತ ಕರೆಯೋದು ನರೇಂದ್ರ ಮೋದಿಯವರಿಗೆ? ಏನಂತ ಕರಿಬೇಕ್ರಿ? ನೀವೇ ಹೇಳಿಯಪ್ಪ. ಇದು ನಿರ್ಮಲಾ ಸೀತಾರಾಮನ್ ಕೊಟ್ಟಿರ್ತಕ್ಕಂಥ ಬಜೆಟ್ನಲ್ಲಿ ಈ ಸಾರಿ ಹೇಳಿರ್ತಕ್ಕಂಥದ್ದನ್ನೇ ನಾನು ಹೇಳ್ತಾ ಇರೋದು. ಏನಂತ ಕರಿಬೇಕ್ರಿ? ಅದು ಒಂದಾಯ್ತಾ? ವಿಜೇಂದ್ರ ವೈಟ್ ಪೇಪರ್ ಮಂಡಿಸಿ ಅಂತ ಹೇಳಿದ್ದಾರೆ ಅಲ್ವಾ? ವೈಟ್ ಪೇಪರ್, ಶ್ವೇತಪತ್ರ. ಬಜೆಟ್ ಮಂಡಿಸಿರೋದೇನು? ಬಜೆಟ್ನಲ್ಲಿ ಚರ್ಚೆ ಆಗಿದೆ. ನಾನು ಸುಮಾರು 4.5 ಗಂಟೆಗಳ ಕಾಲ ಉತ್ತರ ಕೊಟ್ಟಿದ್ದೀನಿ. ಅಶೋಕ್ ಅವರು 3 ಗಂಟೆ 6 ನಿಮಿಷ ಭಾಷಣ ಮಾಡಿದ್ದಾರೆ. ಇವರು ಮಾಡಿದ್ದಾರೆ, ವಿಜೇಂದ್ರನಿಗೆ ಮಾಡಿದ್ದಾರೆ. ಉತ್ತರ ಕೊಟ್ಟಿದ್ದೀನಲ್ಲ, ಅಲ್ಲಿ ಎಲ್ಲ ವಿವರವಾಗಿ ಹೇಳಿದ್ದೀನಲ್ಲ. ಬಜೆಟನ್ನು ಈಗ GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಎಷ್ಟು ಗೊತ್ತಾ ದೇಶದ್ದಿರೋದು? 7.14 ದೇಶದ್ದು GDP, ಭಾರತ ದೇಶದ್ದು. ನಮ್ಮದು ಎಷ್ಟು ಗೊತ್ತಾ? 8.1. ಜಾಸ್ತಿ. ನಮ್ಮದು ಜಾಸ್ತಿನೋ ಅವ್ರದ್ದು ಜಾಸ್ತಿನೋ? ನಮ್ಮದು ಜಾಸ್ತಿನೋ ಅವ್ರದ್ದು ಜಾಸ್ತಿನೋ? ನಾವು ಈ ವರ್ಷ ಎಷ್ಟು ಬಜೆಟ್ ಮಂಡಿಸಿದ್ದೀವಿ? 4,48,004 ಕೋಟಿ. ಅಂದರೆ ಸುಮಾರು 9.14 ಜಾಸ್ತಿ ಬೆಳವಣಿಗೆ. 9.14 ಅಂದರೆ 38,455 ಕೋಟಿ ಜಾಸ್ತಿ. ಕೇಂದ್ರದ ಬಜೆಟ್ಗಿಂತ ನಮ್ಮದು ಒಳ್ಳೆ ಬಜೆಟ್ ಅಲ್ವಾ? ಅಲ್ಲ, ಕೇಂದ್ರದ ಬಜೆಟ್ ಇದೆಯಲ್ಲ, ಅದಕ್ಕಿಂತ ಕರ್ನಾಟಕದ ಬಜೆಟ್ಟು ಉತ್ತಮ. ನಾವು ಕರ್ನಾಟಕದಲ್ಲಿ GST ಕಲೆಕ್ಷನ್ನಲ್ಲಿ ನಂಬರ್ 2 ಇನ್ ದಿ ಕಂಟ್ರಿ. ನಾಟ್ ಗುಜರಾತ್, ನಾಟ್ ಮಧ್ಯಪ್ರದೇಶ್, ನಾಟ್ ಡೆಲ್ಲಿ. Maharashtra is number 1 and Karnataka is number 2. ಆಮೇಲೆ ದೇಶದಲ್ಲಿ ಇನ್ವೆಸ್ಟ್ಮೆಂಟು ಕರ್ನಾಟಕಕ್ಕೆ ಬರ್ತಾ ಇರ್ತಕ್ಕಂಥದ್ದು. ವಿ ಆರ್ ನಂಬರ್ 2 ಇನ್ ದಿ ಕಂಟ್ರಿ. ಇನ್ವೆಸ್ಟ್ಮೆಂಟ್ನಲ್ಲಿ
ವಿ ಆರ್ ನಂಬರ್ 2, ಜಿ ಎಸ್ ಟಿನಲ್ಲಿ ನಂಬರ್ 2. ಮತ್ತು ಹೆಂಗೆ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಹೆಂಗೆ ಹೇಳ್ತಾರೆ ಬಾಯಿನಿಂದ? ರಾಜಕೀಯವಾಗಿ ಮಾತಾಡೋದು ಅಷ್ಟೇ. ಗೊತ್ತಾಯ್ತೇನ್ರಿ? ನಿನ್ನೆ ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿದ್ದಾರೆ ಸರ್. ಅವರು ಅದರಲ್ಲಿ ತುಂಬ ಬೆಲೆ ಏರಿಕೆ ಮಾಡಿದೆ ಸರ್ಕಾರ ಅಂತೇಳಿ. ಆಯ್ತಪ್ಪ, ಗ್ಯಾಸು ಎಷ್ಟಿತ್ತು ನಿಮಗೆ ಗೊತ್ತಾ? ಇವರು ನರೇಂದ್ರ ಮೋದಿ ಅವರು ಬಂದಿದ್ದಾಗ ಒಂದು ಸಿಲಿಂಡರ್ ಗ್ಯಾಸು ಎಷ್ಟು 414 ರೂಪಾಯಿ. ಈಗ ಎಷ್ಟಿದೆ? 1,000 ರೂಪಾಯಿ ಆಗಿದೆ. ಯಾರು ಹೆಚ್ಚು ಮಾಡಿದ್ದು? ಹಾಂ, ಪೆಟ್ರೋಲ್ ಬೆಲೆ ಎಷ್ಟಿತ್ತು 2014ರಲ್ಲಿ ನರೇಂದ್ರ ಮೋದಿ ಬಂದಾಗ? 71 ರೂಪಾಯಿ ಇತ್ತು. ಈಗ ಎಷ್ಟಾಗಿದೆ? 102 ರೂಪಾಯಿ ಆಗಿದೆ. ಕಂಪ್ನಿಗಳು ಇವತ್ತು ಜಾಸ್ತಿ ಆಗಿದೆಯಲ್ಲ. ಯಾರಪ್ಪ ಜಾಸ್ತಿ ಮಾಡಿದವರು? ಡೀಸೆಲ್ ಬೆಲೆ ಎಷ್ಟಿತ್ತು? 53 ರೂಪಾಯಿ ಇತ್ತು ಒಂದು ಲೀಟ್ರಿಗೆ. ಈಗ ಎಷ್ಟಾಗಿದೆ? 95, 96. ಹಾಂ, ಯಾರು ಇದನ್ನು ಜಾಸ್ತಿ ಮಾಡಿದವರು? ಯಾರು ಮಾಡಿದವರು? ಸುಮ್ಮನೆ ರಾಜಕೀಯವಾಗಿ ಏನೇನೋ ಹೇಳ್ತಾರೆ, ಅವಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಕರ್ನಾಟಕ ಹಣಕಾಸಿನ ಪರಿಸ್ಥಿತಿ ಸುಭದ್ರವಾಗಿದೆ. ಬಿ ಜೆ ಪಿಯವರು ಹೇಳೋದು ಭಾಳ ಸುಳ್ಳು. ಅವ್ರ ತಟ್ಟೆಯಲ್ಲಿ ಯಜ್ಞ ಬಿದ್ದಿದೆ. ನೊಣ ಹುಡ್ಕಕ್ಕೆ ನೊಣ ಹುಡ್ಕಕ್ಕೆ ಬರ್ತಾರೆ.